ಇನೋವಾ ಹಾಡಿದೆ ಬ್ರೋ. ಸ್ಟೇರಿಂಗ್ ಎಲ್ಲ ಇಷ್ಟು ಸ್ಮೂತ್ ಐತೆ ನೋಡು. ಅನ್ಬೋದು ಎದೆಲ್ ಕಲ್ಲಿದ್ದಂಗೆ ಇದೆಲ್ಲ ಅಂಟೋದು ಇಲ್ಲ. ಸಾಕು ಸಾಕು. ಅದೆಲ್ಲ ನನಗ್ ಕಲ್ಲಿಲ್ಲ ಕಣ್ರಿ. ಹಂಗ ಇಷ್ಟ ಬ್ರೋ, ಜಿಮ್ಮಿ ಇಷ್ಟ ಆಗುತ್ತೆ ನನಗೆ. ನೀವು ಚಂದ. ನಾನು ಯಾರ್ಯಾರು ಹೋಗಿ ಗುಂತಾ ಇದೀನಿ ಓಲಿ. ಮಾಡಿಲ್ಲ. ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಕ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಾನೊಂದು ಕಾರ್ ಡೆಲಿವರಿಗೆ ಬಂದಿದ್ರಲ್ಲ ಕಿರಣ್ ಬ್ರೋ, ಅವಾಗ ಅವ್ರ ಚಪ್ಪಲಿ ತೀರ್ಸೋಗಿತ್ತು. ಅದಕ್ಕೆ ಶೂ ಹಾಕೊಂಡ್ ಬಂದಿದ್ದು. ಶೂ ಅದು ಲೂಫರ್ಸ್. ಹೊರಗಡೆ ಹೋಗ್ತಾನೆ ಸುಮ್ಮನೆ ಕಾರಲ್ಲಿ ತಾನೆ. ಹೊರಗಡೆನೆ ಕಾರಲ್ಲಿ ಹೋಗ್ತಿರೋದು. ಹೊರಗಡೆ ಹೋಗ್ತೀವಾ? ದೂರ ಏನಿಲ್ಲ, ಬನ್ನಿ. 250 ರೂಪಾಯಿ ಕಣ. 250 ರೂಪಾಯಿ. ನೋಡು ನಿಮ್ ರಾಮನಗರದಲ್ಲಿ ಎಂತ ಕ್ವಾಲಿಟಿ ಸಿಕ್ಕಿದೆ. ಇದೆಷ್ಟು? ಇದೆ 100 ರೂಪಾಯಿ. ಒರಿಜಿನಲ್ ಅಡಿಡಾಸ್. ಹೌದಾ? ಈ ಅಪ್ಪಂಗ್ ಒರಿಜಿನಲ್ ಇದು ಗೊತ್ತಾಗಲ್ಲ. ನೋಡಿದ್ರ ಅಲ್ಲ ಅದ್ ಬಿಡಿ, ಏನ್ ಕಾನ್ಫಿಡೆನ್ಸ್ ಅಲ್ಲಿ ನಿಮಗ್ ಬೈತಿರೋದು. ನಾನು ಇನ್ನೊಂದ್ ಸ್ವಲ್ಪ ತಿರ್ಲಿ ಆಮೇಲೆ ಹೇಳೋಣ ಅನ್ನಿಸ್ಬಿಟ್ರಿ. ಏನ್ ಗೊತ್ತಾ, ನನಗ್ ಬೈಬೇಕಷ್ಟೇ. ಬ್ರೋ ಏನ್ ಬ್ರೋ, ಫಸ್ಟ್ ನೀವಿಬ್ರು ಒಟ್ಟಿಗೆ ಇಲ್ದೆ ಹೋದಾಗ ಮಾತಾಡ್ತಿದ್ ರೀತಿನೇ ಬೇರೆ. ಈಗ ತೊಳಿರಿ ಉಜ್ಜಿರಿ. ಸ್ಟಾರ್ಟಿಂಗ್ ಹಿಂಗೆ ಗೌತಮ್ಗೆ ಹೇಳಿದ್ರಲ್ಲ ಹಂಗೆ ಇಡಿ ಬ್ರೋ, ನಾವ್ ನಮ್ ಮನೇಲಿ ತೊಳೆಯಕ್ ಬಿಡಲ್ಲ. ಈಗೆಲ್ಲ ಅಲೆ ತೊಳಿಬೇಕು. ಏನೆಲ್ಲ ಅದೆಲ್ಲ ಎಲ್ಲ ಮೈಕೆಲ್ಲ ಕಚ್ಕೋತ. ನನ್ನ ಹೊಸ ಕಾರ್ನ ಇವಾಗ ವಿನಯ್ ಅವರು ಮತ್ತೆ ಕಿರಣ್ ಅವರು ಓಡಿಸಿ ಏನ ಬನ್ನಿ, ಆಯ್ತು ಓಡಿಸ್ ಬನ್ನಿ. ಪ್ರೋಮೋ ಗೈಸ್, ಇವಾಗ ವಿನಯ್ ಅವರು ನಮ್ಮ ಕಾರ್ ಒಳಗಡೆ ಎತ್ತುತ್ತಿದ್ದಾರೆ, ಕಾರ್ನ ಓಡಿಸ್ತಿದ್ದಾರೆ. ದೇವ್ರದು ಕತ್ಸಿಲ್ಲ, ಹಾಕಿ ಡೋರ್ ಇಳಿಸಿ, ಹೋಸಿ ಡೋರ್ ವಿಂಡೋ ಇಳಿಸಿ. ಗಾಡಿಲಿರೋ ಎಲ್ಲಾ ಪ್ಲಾಸ್ಟಿಕ್ ಅಪ್ಪರಪ್ಪ ಅಂತ ಹತ್ತೆಟ್ಗೆ ಕೀಳ್ತೀನಿ ಅನ್ಬಿಟ್ಟು ಎಲ್ಲ ಹರ್ಕೊಂಡು ಅಲ್ಲಿ ನೋಡಿ ಗೈಸ್. ಗೊತ್ತಿಲ್ಲ ಕಣ್, ಸುಮ್ಮನಿರೋ ಗೈಸ್. ಇವಾಗ ಬನ್ನಿ ನಮ್ಮ ಹೊಸ ಕಾರಲ್ಲಿ ವಿನಯ್ ಅವರು ಮತ್ತೆ ಕಿರಣ್ ಅವ್ರನ್ನ ಹಾಕೊಂಡು ಒಂದು ರೈಡ್ ಹೋಗ್ಬಿಟ್ಟು ಬರೋಣ. ನಿಧಾನಕ್ಕೆ ಹೋಗ್ರಿ. ನೋಡಣ್ಣಪ್ಪ ನಿನ್ ಕಾರ್. ಇಲ್ಲ ಹೋಗಿ ಚೆನ್ನಾಗಿದೆ ಕಣ. ಎಲ್ಲಾರು ಟ್ರಿಪ್ ಹೋಗ್ಬೇಕಾರೆ ಕೊಡ. ನಿಮ್ದು ಇದ್ ಕೊಟ್ಬಿಡಿ ಬ್ರೋ ನನ್ಗೆ. ಕೊಡ್ತೀನಿ ಆವಾಗ್ಲೇ ಕಣ. ಇಬ್ರು ರೋಲಿಂಗ್ ನೀನ್ ಚೆನ್ನಾಗಿ ಕಲ್ತ್ಕೊ, ಆಮೇಲೆ ಹೋಗೋಣ. ಯಾಕೆ ನಾನು XUV ಓಡ್ಸೋನ್ಗೆ ಜಿಮ್ಮಿ ಓಡ್ಸಕ್ಕಾಗಲ್ವ? ಇನ್ನೇ ಯಾರು ಓಡಿಸ್ಕೊ ಬಂದಿದ್ದು? ಅವ್ನು ಓಡಿಸ್ಲಿಲ್ವಾ ಗೌತಮ್ ಓಡಿಸ್ಲಿಲ್ವಾ? ನಿಂಗೆ ಹೋಗ್ಬೇಕಾ ಸ್ಟ್ರೈಟ್ ಹೋಗಿ ಮೈನ್ ರೋಡ್ಗೆ ಹೋಗಿ ಹಂಗೆ ಇದ್ರ ಕುಂಬಳ ಕೂಡ ಹೋಗ್ಬೇಕಾ? ಇದು ಅಂಬೇಡ್ಕರ್ ಕಾಲೇಜ್ ಇಂದ ಮುಂದೆ KLE ಕಾಲೇಜ್ ಗೊತ್ತಿಲ್ಲ ಬ್ರೋ? ಗೊತ್ತು. ಆ ಕಡೆ ಹೋಗಿ. ಹೆಂಗೈತೆ ಕಾರು? ಹಿಂಗೆ ಹೋಗ್ಬೇಕು ಹೋಗಿ ಆಯ್ತು. ಹಿಂಗೆ ಹೋಗಿ, ಹಿಂಗೆ ಹೋಗ್ಬೋದು, ಹಂಗೆ ಹೋಗ್ಬೋದು, ಹಿಂಗೆ ಹೋಗಿ. ಹೆಂಗೈತೆ ಬ್ರೋ ಕಾರು? ಸಖತ್ತಾಗಿದೆ, ಫುಲ್ ಸ್ಮೂತ್ ಆಗಿದೆ. ಅದಕ್ಕೆ ಆಕ್ಚುಲಿ ಏನ್ ಗೊತ್ತಾ, ಹೊಸ ಕಾರಿಂದ ಸ್ಮೆಲ್ ಇದೆ ಗೊತ್ತಾ, ಅದೇ ಒಂಥರ ನಶೆ. ಸ್ಟಾರ್ಟಿಂಗ್ ಹೇಳ್ದೆ ಬ್ರೋ. ಹೌದಾ? ಸ್ಟಾರ್ಟಿಂಗ್ ಹೇಳ್ದೆ. ಅದ್ ಏನು ಮ್ಯಾಚ್ ಮಾಡಕ್ಕಾಗಲ್ಲ ಈ ಕಾರ್ನ ಸ್ಮೆಲ್ ಮುಂದೆ. ಏನಾಗುತ್ತೆ? ಹೆಂಗ ಅನ್ಸ್ತೈತೆ ಫೀಲ್ ಓಡ್ಸಕ್ಕೆ? ಸಖತ್ತಾಗಿದೆ, ಸ್ಮೂತ್ ಆಗಿದೆ. ಹೆವಿ ಸ್ಮೂತ್ ಅನ್ಸುತ್ತಲ್ವಾ? ಆಮೇಲೆ ದೊಡ್ಡದು ಅನ್ಸಲ್ಲ, ಅಂದ್ರೆ ನನ್ಗೆ ಗೊತ್ತಿಲ್ಲ, ಯಾಕಂದ್ರೆ ದೊಡ್ಡದು ಓಡಿಸಿ ನಂಗೆ ಏನು. ನಿಮ್ಗೆ ಇನೋವಾಗೂ ಇದಕ್ಕೆ ಏನ್ ಡಿಫ್ರೆನ್ಸ್ ಅನ್ಸುತ್ತೆ? ಇನೋವಾ ಹಾಡಿದೆ ಬ್ರೋ. ಸ್ಟೇರಿಂಗ್ ಎಲ್ಲ ಇಷ್ಟು ಸ್ಮೂತ್ ಐತೆ ನೋಡು, ಹಿಂಗೆ ಅನ್ಬೋದು ಆರಾಮಾಗಿ. ಅದಿಷ್ಟು ಸ್ಮೂತ್ ಬರಲ್ಲ ಅಂತೀರಾ? ಅದು ಫುಲ್ಲು ಕಚ್ಕೊಂಡು. ನಿಮ್ಗೆ ಹೆಂಗ ಅನ್ಸ್ತೈತೆ ಬ್ರೋ ಕೂತ್ಕೊಂಡು ಮುಂದೆಗಡೆ? ಕಂಫರ್ಟ್ ಚೆನ್ನಾಗಿದೆ, ಒಳ್ಳೇದಾಗ್ಲಿ. ಹಿಂಗೆ ಮುಂದುವರಿ, ಹಿಂಗೆ ಜಾಸ್ತಿ ಕಾರ್ ತಗೊಂಡಿದ್ಮೇಲೆ ನಮ್ಗೆ ಈ ತರ ಅಷ್ಟು ಇದ್ರದ್ದು ಮುಗಿಸ್ತೀನಿ. ಏಮೈನಾ ಏನಿಲ್ಲ, ಬಾರ ಮುಗಿಯುತ್ತೆ. ಈಗ ನನ್ ತಗೊಂಡೆ, ಇನ್ನೇನ್ ಇವಾಗ ಇನ್ನೆಷ್ಟು ವರ್ಷ ಆಯ್ತದು? ಇನ್ನು 4 ವರ್ಷ. AC ಹಾಕೋದು ಹೆಂಗೋ? AC ಆನಲ್ಲಿ ಐತೆ ಇವಾಗ ಆಗಾಯ್ತು. ನೀನ್ ಯಾಕೋ ಅವ್ರ ತರ ಮಾತಾಡ್ತಾ? ನೀವು ಟೆನ್ಷನ್ ಆಗ್ಬಿಡಿ, ಆರಾಮಾಗಿ ಓಡಿಸಿ, ಆರಾಮಾಗಿ ಕೇಳಿ. ಎಷ್ಟು ಸ್ಮೂತ್ ಆಗಿದೆಯೋ ಕಾರು, ಸೀರಿಯಸ್ ಆಗಿ ಸುಮ್ಮನೆ ಹೇಳ್ತಲ್ಲ. ಇನ್ನು 4 ವರ್ಷ ಇದೆ ನನ್ನ ಕಾರು. EMI ನಂದೆಷ್ಟು ಹೇಳಿ? 6 ವರ್ಷ ಇದೆ ಇನ್ನ. ನಿಮ್ದು 7 ವರ್ಷ ಹಾಕಿಸಿದ್ದ? 1 ವರ್ಷ ಆಯ್ತಾ ತಗೊಂಡೀಗ? 1 ವರ್ಷ ಜನವರಿಗೆ ಕಟ್ಟಿದ್ರೆ 1 ವರ್ಷ. ನನಗೂ ಜನವರಿ ಬ್ರೋ. ನಂದು ಫಸ್ಟ್ ಬ್ರೋ. 13 ನನ್ ಕಾರ್ ಫಸ್ಟ್, ನಿಮ್ ಕಾರ್ ಫಸ್ಟ್? ಫಸ್ಟ್. ನಂದು ಜನವರಿ ಬಂದ್ರೆ 1 ವರ್ಷ ಆಯ್ತು. ಈಗ ಸಂಭವ ನಾವು ಈಗ 1 ವರ್ಷದಿಂದ ಏನು ಆ ದುಡ್ಡು ಉಳಿಸ್ತಾನೂ ಇರ್ಲಿಲ್ಲ, ಹೆಂಗ ಒಂದ್ ಖರ್ಚಾಗ್ಬಿಡೋದು. ಅಟ್ಲೀಸ್ಟ್ ಒಂದು ಕಾರ್ ಇರುತ್ತೆ, ಒಂದು ಲೈಫ್ ಸ್ಟೈಲ್ ಎಂಜಾಯ್ ಮಾಡ್ದಂಗೆ ನಮ್ಗೂ ಒಂದು ಖುಷಿ ಇರುತ್ತೆ. ಆಕ್ಚುಲಿ ಇನ್ನೊಂದು ಕಾರ್ ತಗೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದು, ಈ ಅಪ್ಪ ಬಿಟ್ಟಿಲ್ಲ. ಯಾರು ಇವ್ರಾ? ಇನ್ನೊಂದು ಕಾರ್ ಯಾವ ತಗೊಳ್ಳುವ ಅಂತಿದ್ರಿ? ನಿಮ್ಮಮ್ಮ
ವಿಕಾಸ್ ಅಂತ. ವಿಕಾಸ್ ಅಂತಾರೆ, ಮಗನೇ ಅಂತಾರ. ಫಸ್ಟ್ ನಮ್ಮ ಮನೇಲಿ ನನ್ನನ್ನು ಪಾಪು ಅಂತಿದ್ರು, ಚಿಕ್ಕದ್ರಲ್ಲಿ ಪಾಪು. ಮೊನ್ನೆ ನಾನು ಅದನ್ನೇ ಕಮೆಂಟ್ ಪಾಪ ಅಂತಿದ್ರು. ನಾನು ಕಮೆಂಟ್ ಅದೇ ಹಾಕಿದೀನಿ ನೋಡಿ. ಏನ ಅದ ರೀಲ್ಗೆ. ಅದಾದ್ಮೇಲೆ ನಮ್ಮ ಅಮ್ಮನ್ಗೆ ಯಾರೋ ಹೇಳ್ಬಿಟ್ರು ಪಾಪು ಅಂತ ಅನ್ಬಾರ್ದು. ಪಾಪು ಮಾಡೋ ವಯಸ್ಸಲ್ಲ ಅವನೇ. ಹಂಗಲ್ಲ 10th ಇದ್ದಾಗಿಂದ 10th ವರ್ಗೂ ಹಂಗೆ ಕರಿತಿದ್ರು. ನಮ್ಮ ಅಮ್ಮನ್ಗೆ ಯಾರೋ ಹೇಳೋರೆ ಪಾಪ ಅಂತ ಅನ್ಬಾರ್ದು, ಪಾಪ ಅಂತಂದು ಪಾಪ ಆಗ್ಬಿಡುತ್ತೆ ಅಂತ. ಅದಕ್ಕೆ ನಮ್ಮಮ್ಮ ಎಲ್ರಿಗೂ ಬೈಯಕ್ ಸ್ಟಾರ್ಟ್ ಮಾಡ್ಕೊಂಡ್ರು, ಪಾಪ ಅನ್ಬೇಡಿ ಅನ್ಬಿಟ್ಟು ಬಿಡಿಸ್ಬಿಟ್ರು. ನಾನು ವಿನಯ್ ಫಸ್ಟ್ ಟೈಮ್ ಮೀಟ್ ಆಗಿದ್ದು ಇದೇ ಜಾಗದಲ್ಲಿ. ಇಲ್ಲ ಬ್ರೋ, ಇದಕ್ಕೆ ಪಾಡ್ಕಾಸ್ಟ್ ಬಂದು ಕರ್ಕೋದ್ರಿ ಗೊತ್ತಾ? ಇಲ್ಲಿಂದನೇ ಕರ್ಕೊಂಡು ಇಲ್ಲಿಂದನೇ ಇದೆ. ನಾನು ವಿನಯ್ ಮೀಟ್ ಆಗಿದ್ದು ಮೊದಲ ಜಾಗ. ಇಳ್ದೊಂದ್ಸಲ ಕತೆ ಶುರುವಾಗಿದೆ ಇಲ್ಲಿಂದ. ಅವ್ರಷ್ಟು ಖುಷಿಲಿ ಹೇಳ್ಕೋತವ್ರೆ. ಆಮೇಲೆ ಪಾಪದ ಹೆಂಗೋ ಇಲ್ಲಿ ಲೆಫ್ಟ್ ಪಾಪದ ಕತೆ ಹೇಳು. ಅದಾದ್ಮೇಲೆ ಪಾಪ ಅನ್ನೋದ್ ನಮ್ಮಮ್ಮ ಎಲ್ರಿಗೂ ಬೈದ್ ಬಿಡಿಸ್ಬಿಟ್ರು. ಆದ್ರೆ ಆಗ್ಲೇ ವಿಕಾಸ್ ಅಂತ ಹೆಸರು ಇಟ್ಟಿದ್ರಾ? ವಿದ್ಯಾಸಾಗರ್ ಅಂತ ಇದ್ ಕೇಳಿ, ವಿದ್ಯಾಸಾಗರ್ ಅಂತ ಫಸ್ಟ್ ನನ್ನ ಹೆಸರಿದ್ದು. ಎಲ್ಲ ವಿದ್ಯಾನ ಬಿಟ್ಬಿಟ್ಟು ಬರೀ ಸಾಗರ್ ಅಂತ ಕರೆಯಕ್ ಸ್ಟಾರ್ಟ್ ಮಾಡ್ಕೊಬಿಟ್ರು. ಸಾಗರ್, ನಮ್ಮೂರಲ್ಲಿ ಈಗಲೂ ಸಾಗರ್ ಅಂತಾರೆ. ಅವಾಗ ಏನಾಯ್ತು ಅದ್ರ ಹೆಸರು, ಅವಾಗ ನನ್ಗೆ ವಿದ್ಯಾಸಾಗರ್ ಅನ್ನೋದನ್ನ ಬರೀ ಸಾಗರ್ ಅಂತಿದ್ರಲ್ವಾ, ಅದಕ್ಕೆ ಇವರೆಲ್ಲರೂ ಸಾಗರ್ ಅಂತಾರೆ, ವಿ ಇಂದಾನೆ ಕರಿಬೇಕು ಅಂದ್ಬಿಟ್ಟು ವಿಕಾಸ್ ಅಂತ ಹೆಸರಿಟ್ರು. ನಿಮ್ಗೆ ಹಂಗಾರೆ 10ನೇ ಕ್ಲಾಸ್ ವರೆಗೂ ವಿಕಾಸ್ ಅಂತ ಹೆಸರಿರ್ಲಿಲ್ವಾ? ಸ್ಕೂಲಲ್ಲಿ ಇದ್ದಾಗಲೇ ಸಾಗರ್ ಅನ್ನಕ್ ಸ್ಟಾರ್ಟ್ ಮಾಡ್ಕೊಬಿಟ್ರು. ಅಲ್ಲ ಕಣೋ, ಇದ್ರಲ್ಲಿ ಏನಿತ್ತು ಡಾಕ್ಯುಮೆಂಟ್ ಅಲ್ಲಿ ವಿಕಾಸ್ ಅಂತ ಕೊಟ್ರು. ಯಾಕಂದ್ರೆ ಚಿಕ್ಕದ್ರಲ್ಲಿ ಊರಲ್ಲೆಲ್ಲ ಸಾಗರ್ ಅನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರಲ್ಲ, ಡಾಕ್ಯುಮೆಂಟ್ ಕೊಡ್ಬೇಕಾರೆ ವಿಕಾಸ್ ಅಂತ ಚೇಂಜ್ ಮಾಡ್ಬಿಟ್ರು. ಪಾಪ ಹಿಂಗೋ ಸ್ಟ್ರೈಟ್, ಫುಲ್ ಸ್ಟ್ರೈಟ್ ಹೋಗಿ ಬ್ರೋ ಹೇಳ್ತೀನಿ. BTU ಇಲ್ಲಿ ಬರೋದ ರೀಜನಲ್ ಆಫೀಸು? ಗೊತ್ತಾ? ಬನ್ನಿ ಮನೆ ಹೋಗಿ ಬರೋಣ. ಬೇಡ, ಒಂದ್ ನಿಮಿಷ ಬನ್ನಿ ಹೇಳ್ತೀನಿ. ನೋಡಿ ಒಂದ್ಸಲ ಬಂದಿಲ್ವಲ್ಲ. ಬರ್ತೀನಿ. ಅದೇನು ಎಲ್ಲ ನೀವು ಊರವ್ರಿಗೆಲ್ಲ ಬೈತೀರಾ, ಕಿರಣ್ ಅವ್ರಿಗೆ ಪಾತ್ರೆ ತೊಳಿ ಇದ್ ಮಾಡಿ ಅದ್ ಮಾಡಿ ಅಂತ ಬೈತೀರಾ, ನಾವು ಬೈಬಾರ್ದ ನಿಮ್ಗೆ? ಚೆನ್ನಾಗಿದೆ ಇದು ಹಿಡಿಯಕ್ಕೆ ಅಲ್ವಾ? ಇಳಿಯಕ್ಕೆ ಹತ್ತಕ್ಕೆ ಈಸಿ ಆಗುತ್ತೆ. ಈಗ ನಿಮ್ಮ ಅಮ್ಮ ಅವ್ರಿಗೆಲ್ಲ ಹತ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದಿದ್ರೆ ಆರಾಮ. ನಮಗೂ ಒಂಥರ ಈಸಿ ಅನ್ಸುತ್ತೆ ಬ್ರೋ. ಕಿರಣ್ ಬ್ರೋನ ಫಸ್ಟ್ ಒಂದ್ಸಲ ನಮ್ಮ ಲೆಗ್ಗೆರೆ ಮನೆಗೆ ಕರ್ಕೊ ಹೋಗಿದ್ದೆ. ಜ್ವರ ಬಂದ್ಬಿಟ್ಟಿತ್ತು ಅವಾಗ ಅವ್ರಿಗೆ. ಇವಾಗ ನಾಗರಬಾವಿ ಮನೆಗೆ ಇರೋದೇ ಫಸ್ಟ್ ಟೈಮ್ ಬರ್ತಿರೋದು. 1 ವರ್ಷ ಆಯ್ತು ಆ ಮನೆ ಖಾಲಿ ಮಾಡಿ ನಾವು. ಅಲ್ಲ, 1 ವರ್ಷ ಇದ್ದಿದ್ದು ಅಷ್ಟೇ ಅಲ್ಲಿ ನಾವು. ಫಸ್ಟ್ ಫ್ಲೋರ್ ಇದಲ್ಲ ಅದು. ಈ ಕಡೆ ಎಲ್ಲ ಯಾರವ್ರೆ? ಆ ಕಡೆ ಫ್ಯಾಮಿಲಿ, ಎಲ್ಲರೂ ಫ್ಯಾಮಿಲಿನೇ, ನಾವು ಒಬ್ಬರೇ ಬ್ಯಾಚುಲರ್ಸ್ ಇಲ್ಲಿರೋದು. ನಮ್ಮ ಮನೆಗೆ ಇವಾಗ ಕಿರಣ್ ಬ್ರೋ ಬಂದ್ರು. ಹೆಂಗೈತೆ ಬ್ರೋ ಮನೆ? ದೊಡ್ಡದಾಗಿ ಆಯ್ತು, ಸಿಂಪಲ್ ಆಗಿರುತ್ತೆ ಅನ್ಕೊಂಡಿದ್ದೆ. 1 BHK. ದೀಕ್ಷಿತ್ ಚೆನ್ನಾಗಿದೆ ನನ್ನ ದೀಕ್ಷಿತ್ ಮನೆ. ನಿನ್ನ ಹೆಸರೇನು? ದೀಕ್ಷಿತ್ ಹೇಳಿದ ಹೆಸರು ಯಾವ ಊರು? ಹೌದಾ? ನಮ್ಮೂರು ಹುಡುಗ. ನಿಮ್ಮೂರ ಹತ್ರನಾ ಅದು? ನಾವು ಮಳವಳ್ಳಿ ಕೊಳ್ಳೇಗಾಲ ಎಲ್ಲ ಹೋದೆ. ಹೌದಾ? ಬಸವೇಶ್ವರ ನಗರ ನಮ್ಮ ಮನೆ. ಎಲ್ಲಿ? ಇನ್ನೆಲ್ಲಿ? ಅದು ಕೊಳ್ಳೇಗಾಲ ಅಲ್ಲ, ಮಳವಳ್ಳಿ ಹತ್ರ. ಕೊಳ್ಳೇಗಾಲ ಅಲ್ಲ ಹಂಗಾದ್ರೆ. ಯಾವುದೋ ನಮ್ ಕಡೆ ಪಕ್ಕದ ಮನೆಗಿಂತ ನಮ್ಮ ಮನೆನೇ. ನಿಮ್ ಪಕ್ಕದ ಮನೆ ಅನ್ಕೊಬಿಟ್ಟು ಪಕ್ಕದ ಮನೆ ಹುಡುಗ ಇವನು. ನಾನು ಅದೇ ಅನ್ಕೊಂಡೆ, ಇದೇನು ಮನೆ ಕರ್ಕೋಯ್ತವನಲ್ಲ ಯಾರು. ಜೋರ್ ಕೈ ಮುಕ್ಕೊಳ್ಳಿ ಗೈಸ್. ನಮ್ದು ಒಂದ್ ಸ್ವಲ್ಪ ಬಾಯ್ ಕಣ, ಬರ್ತೀನಿ. ಹುಷಾರು. ಎರಡು ನಮ್ ಕೈನ ಮನೆ ಹುಷಾರು. ಗೈಸ್, ನಂದೊಂದಷ್ಟು ಬಟ್ಟೆಗಳಿತ್ತು ಕಾರಲ್ಲಿ ಬಂದಿದ್ವಲ್ಲ, ಹಂಗೆ ಬಟ್ಟೆ ಎತ್ಕೊಟ್ಟೋಗೋಣ ಅಂತ ಬಂದ್ರು. ಬರ ಕಾರ್ ತೋರಿಸ್ತೀನಿ ಬರೋ. ಅದಲ್ಲ, ಅದಕ್ಕೆ ನೋಡು, ಮನೇಲಿ ಬೆಳೆ ಮಕ್ಳೇ ಬೇರೆ, ಮನೆ ಬಿಟ್ಟು ಬೆಳೆ ಮಕ್ಳೇ ಬೇರೆ. ಅಂದ್ರೆ ನಾನೇನು ಇದ್ ಮಾಡಿಲ್ಲ, ಹಿಂಗಂದೆ ಬಿಡಬಾರ್ದು ಅಂತ. ನೋಡಿದ್ರ? ಹಂಗಂತ ನಾನು ಎಡಗೈನ ತಪ್ಪು ಅನ್ನಲ್ಲ, ಇದು ನನ್ನ ಕೈಯ. ಆದ್ರೂ ಪರವಾಗಿಲ್ಲ, ಕಂಟೆಂಟ್ ಮಾಡ್ಕೋಬೇಕು ಅಂತೀಯ. ಇದೆ ಅಲ್ವೇನಾ? ಇಲ್ಲ ಕಂಟೆಂಟ್ ಆಗದಿರೋ ಪರವಾಗಿಲ್ಲ, ಕಾರ್ ಹೋಗ್ಬಾರ್ದು ಅಷ್ಟೇ. ಆನಾಯ್ತಾ? ಹ್ಯಾಂಡ್ ಬ್ರೇಕ್ ಇಳಿಸ್ಕೊಳ್ಳಿ. ಬ್ರೇಕ್ ಇಟ್ಕೊಳ್ಳಿ. ಇಳಿಸೋದಲ್ಲ, ಒಂದ್ ಕೈ ಸ್ಟೇರಿಂಗ್ ಮೇಲೆ ಇರ್ಲಿ. ಇರಿ ಹ್ಯಾಂಡ್ ಬ್ರೇಕ್ ಇಳಿಸ್ತೀನಿ. ಬ್ರೇಕ್ ಮೇಲೆ ಕಾಲಿಡಿ. ಕೆಳಗೆ ಇರಿ ಬ್ರೋ, ನಿಧಾನ. ಆಯ್ತು, ರಿವರ್ಸ್ ಇರಿ ಹಂಗಲ್ಲ, ರಿವರ್ಸ್ ಫ್ರಂಟ್ ಅದು. ಫಸ್ಟ್ ಗೇರ್ ಅದು. ಹಿಂಗೆ ಮೇಲೆ ಎತ್ಬೇಕ? ಹಿಂಗೆ ಮೇಲೆ ಎತ್ಬಿಟ್ಟು ಹಾಕ್ಬೇಕು. ನೀವ್ ಎತ್ತದ್ರಲ್ಲಿ ಫಸ್ಟ್ ಉಂಟು. ಆಫ್ ಆಯ್ತಾ? ಆಫ್ ಆಯ್ತು. ಗೊತ್ತಾಗಿಲ್ಲ.
ಈಗ ಏನ್ ಮಾಡ್ಬೇಕೀಗ? ನನಗೆ ಬೈಕ್ ಬರುತ್ತಾವ ಸ್ಟಾರ್ಟ್ ಮಾಡಿ. ಇದೆ ಫುಲ್ ಬ್ರೋ. ಫಸ್ಟು ರಿವರ್ಸ್ ಹಾಕಿ. ರಿವರ್ಸ್ ಹಾ. ನೀವು ಎಕ್ಸ್ಲೀಟರ್ ಕೊಡ್ಬೇಕು, ಇಲ್ಲ ನಿಧಾನಕ್ಕೆ ಬ್ರೇಕ್, ನಿಧಾನಕ್ಕೆ ಕ್ಲಚ್ ಬಿಡಿ. ಆಕ್ಸಲರೇಟರ್ ಕೊಡ್ಬೇಕು ಅಂತಿದ್ದೆ. ನಿಧಾನಕ್ಕೆ ಕ್ಲಚ್ ಬಿಡಿ. ನಿಧಾನ. ಬನ್ನಿ. ಸ್ವಾಮಿ ನಾವ್ ಹಿಂದಕ್ಕೆ ಹೋಗ್ಬೇಕು, ರೈಟ್ ಕುಡ್ಕೊಂತಿದ್ದೀರಾ? ಇಲ್ಲ ಈ ಕಡೆ ಹೋಗ್ಬೋದು, ನಡೀರಿ. ನಿಮ್ಗೆ ಯಾವ್ದು ನಿಧಾನ. ಎದೆಲ್ ಕಲ್ಲಿದ್ದಂಗೆ ಇದೆಲ್ಲ ಅಂಟೋದು ಇಲ್ಲ. ಸಾಕು ಅದೆಲ್ಲ ನನಗ್ ಕಲ್ಲಿಲ್ಲ ಕಣ್ರಿ. ಅಂಟ್ತಿಲ್ಲ ನನಗೆ. ಸಾಕು. ಲಾರಿ ಓಡಿಸಿರ ಕೈ ಓ ನಾನು ಯಾಕೋ ನನಗೆ ಅದು ಲಾರಿ ಯಾವ್ದು ಅಂತ ಗೊತ್ತಾಗಬೇಕು. ತಗೊಂಡು ಇನ್ನೂ 1 ವಾರನೂ ಆಗಿಲ್ಲ ಬ್ರೋ. ಸರಿ ಆಯ್ತು, ಇನ್ನೊಂದ್ಸರಿ ಮುಂದಕ್ಕೆ ಹಾಕು. ಸೀಟ್ ಒಂದ್ಸರಿ ಮುಂದಕ್ಕೆ ಹಾಕು. ಅಲ್ಲಿ ಪುಷ್ ಮಾಡ್ಕೋಬೇಕು. ನೀವು ಪುಷ್ ಮಾಡ್ಬೇಕು. ಅದು ಅಲ್ಲಿ ಕೆಳಗಡೆ ಹೊತ್ತಿ ಇದೆ. ನಾನು ನಿನ್ಗೆ ಕಂಟೆಂಟ್ ಕೊಡ್ತಾ ಇರೋದು, ನಂಗೆ ಓಡ್ಸಕ್ ಬರಲ್ಲ ಅನ್ಕೊಂಡಿದ್ಯಾ? ಯಾಕೋ ಮ್ಯಾನ್ಯುವಲ್ ಬರಲ್ಲ ಅನ್ಸುತ್ತೆ. ಸಾಕು ನಾನು ಲಾಕ್ ಮಾಡ್ಬಿಟ್ಟಿರ. ಆಮೇಲೆ ಗೇರ್ ಎಲ್ಲಿ ಬೀಳುತ್ತಾ ಬ್ರೋ? ಗೇರ್ ಬೀಳಲ್ಲ, ನೀವು ಹಾಕ್ಬೇಕು. ನಮ್ಗೆ AC ಇದ್ರೆ ಓಡ್ಸಕ್ಕಾಗಲ್ಲ. ನಿಜ. ಇರಿ ಕ್ಲಚ್ ಹಿಡೀರಿ ಫುಲ್ಲು. ಯಾವ ಗೇರ್ ಹಾಕ್ತೀವಿ? ಒಂದೇ ಗೇರು. ಅಲ್ಲಿ ಒಂದೇ ಗೇರು ನಡೀರಿ ಈಗ. ಹೋಗಿ ಹಾ ಬಿದ್ದೈತೆ. ಕಾಣಿಸ್ತಾನೆ ಇಲ್ಲ ಇಲ್ಲಿ. ಅಲ್ಲಿ Bro, ಅಲ್ಲಿ ತೋರ್ಸಿ. ನಿಮ್ದು ಕಾರ್ದಲ್ಲ ಅದು. ಕ್ಲಚ್ ಬಿದ್ದಾದ್ಮೇಲೆ ತೋರ್ಸೋದು. ನಿಧಾನ ಕ್ಲಚ್ ಬಿಡಿ. ನಿಧಾನ. ಬಿಡಿ. ಹಿಂಗೆಲ್ಲ ಓಡಿಸ್ಬಾರ್ದು, ನಿಧಾನಕ್ಕೆ ಎಕ್ಸ್ಲೀಟರ್ ಕೊಡ್ಬೇಕು. ಎಕ್ಸ್ಲೀಟರ್ ಕೊಡ್ಬೇಡಿ, ಆರಾಮ್. ನಾನು ಅದು ಅದ್ರ ಪಿಚ್ ಇಲ್ಲ ರೈಟ್ ಲೆಫ್ಟ್ ಹೇಳ್ಕೊಳ್ಳಿ. ಪಿಚ್ ಅಂತ ತಿಳ್ಕೊತಾ ಇರೋದು, ವರ್ಕ್ ಆಗತ್ತಾ ಹೆಂಗೆ ಏನು ಅಂತ. ಬಟ್ ಸಾಕಾಗಿದೆ. ಇನ್ನೂ ಓಡ್ಸವ್ರ ಇವ್ರು ನಿಮ್ದು? ನಾನು ಕೊಟ್ಟಿಲ್ಲ. ನಾನೇನಾ? ಏನಿಲ್ಲ ಕಣೀರ. ನನ್ಗೆ ಏನ್ ಗೊತ್ತಾ, ಒಂದೇ ಗೇರಲ್ಲಿ ಐತೆ. ನೀನೋ ಅಷ್ಟು ಸ್ಮೂತ್ ಇಲ್ಲ. ಹಾಡಿದ ಸುಮ್ಮನೆ ನಿಧಾನಕ್ಕೆ ಎರಡನೇದಾಕಿ. ಜೀಪ್ ಕೊಟ್ಟಿದ್ದೀನಿ ಅಷ್ಟೇ. ಗತ್ತು ಗಾಂಭೀರ್ಯಕ್ಕೆ ಇನ್ನೊಂದು ಹೆಸರೇ ಕಿತಾಡಿ ಕಿರಣ್. ಸ್ಟೈಲ್ ನೋಡು, ಗತ್ತು ನೋಡು. ಎಲ್ಲಿ ಸ್ಟ್ರೈಟಾ? ಸ್ಟ್ರೈಟ್. ಗುಂಡಿಗೆ ಏನ್ ಅನ್ಕೊಂಡಿದ್ದೀರಾ ನನ್ನ ನೀವು? ಗಂಡ್ಸು ಅಂತ ತಪ್ಪಾಗಿದ್ರೆ ಸಾರಿ. ಏನ ಮಾಡ್ಬೇಕು ಹೇಳೋದೇನೆ ಈಗ. ಇನ್ನೇನ್ ಅನ್ಕೊಂಡಿದೀವಿ? ನಿಧಾನ ನೋಡಿ, ಇದನ್ನೇ ಹಳ್ಳದಿಂದೆಲ್ಲ ನಿಧಾನಕ್ಕೆ. ಎರಡನೇ ಗೇರ್ಗೆ ಹಾಕೊಳ್ಳಿ. ಫಸ್ಟ್ ಬನ್ನಿ, ಸ್ಲೋ ಆದ್ರೆ. ಇಲ್ಲ ಎರಡನೇದ್ರಲ್ಲಿ ಹೋಗಿ. ಹೌದಾ? ಹರ ನೋಡಿರಿ. ಆ ಮೇಡಮೇ ನಗ್ತವ್ರೆ. ನೀವು ನನಗೆ ವಿಕಾಸ್ ಓಡಿಸಿದೀವೇನೋ, ಕಾರ್ ಓಡ್ಸಕ್ ಬರುತ್ತೇನೋ. ಹಂಗಲ್ಲ, ಏನ್ ಗೊತ್ತಾ, ಗೊತ್ತಿಲ್ಲ. ನಾನು 1000 ಕಾರ್ ಓಡಿಸಿರ್ಬೋದು, ಆದ್ರೆ ನಿನಗೆ ಇದು ಹೊಸ ಕಾರು. ಓಕೆ, ನಾನು ಓಡ್ತಿದ್ದೀನಿ ಬೇರೆ ಕಾರ್ನ. ನನಗೂ ಇದು ಹೊಸ ಕಾರೇ, ನಿಮ್ಗೂ ಇದು ಹೊಸ ಕಾರೇ. ನನ್ನಿಂದ ಏನು ಆಗ್ಬಿಡ್ಬಾರ್ದು ಅನ್ನೋ ಉದ್ದೇಶಕ್ಕೆ. ಬರುತ್ತಾ ಬರಲ್ವಾ ಸೆಕೆಂಡ್ರಿ. ಹೇಳಿದ್ದಕ್ಕೂ ತಗೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ತಗೋಬೇಕು. ಯಾವುದೇ ಗಾಡಿ ಆದ್ರೂ ನನಗೆ ಗೊತ್ತಿರಂಗೆ ಏನು ಗೊತ್ತಾ, ಗೊತ್ತಿಲ್ಲ, ಅದ್ರದ್ದೊಂದು ಪಿಚ್ ಇರುತ್ತೆ ಗಾಡಿದು, ಅದನ್ನ ತಿಳ್ಕೊಳ್ಳೋವರೆಗೂ ನನಗೆ ಗೊತ್ತಿಲ್ಲ ಅಂತ ಓಡಿಸ್ಬೇಕು. ಎಲ್ಲ ಗೊತ್ತಿದೆ ಅನ್ನೋನಿಗೆ ಏನು ಗೊತ್ತಿರಲ್ಲ. ಇದೆಲ್ಲ ಕಟ್ ಮಾಡ್ಬಿಡ್ತೀನಿ ಇನ್ನೊಂದ್ರಲ್ಲಿ. ಅನ್ನೋನಿಗೆ ಏನಾದ್ರು ಗೊತ್ತಿರುತ್ತೆ ಅಂತ. ನಿಮ್ದ್ರಲ್ಲಿ ಮಾತ್ರ ಹಾಕೊಳ್ಳಿ. ಅವ್ರದೇ ಅದು. ಕಿರಣ್ ಬ್ರೋ ಕಾರ್ ಓಡಿಸ್ತಿದ್ರೆ ನನ್ನ ಎದೆ ಟಗ ಟರ್ನ್ ಮಾಡಿದ್ರೆ ಹೆಂಗೆ ಅದು? ಲಾರಿ ಓಡಿಸಿರೋ ಕೈ. ಮಕ್ಕಳಿತ್ತು, ಅಪ್ಪ ಸುಮ್ಕು ಮಕ್ಕಳಿಗೆ ಏನು ಆಗ್ಬಾರ್ದು, ನಮ್ಗೇನಾದ್ರೂ ಪರವಾಗಿಲ್ಲ ಅಂತ ಅನ್ಕೊಳ ಮೇನ್ ನಂದು. ಅಲ್ಲ, ಲಾರಿ ಓಡಿಸಿರೋ ಕೈ ಅಂತ ಈಸ್ಕೊಬಿಟ್ಟು. ಈಗ ನೋಡಿ, ಈಗ ತೋರಿಸ್ತೀನಿ. ಡಿಮ್ಮನ್ ಡಿಪ್ ಕೊಡಿ, ಅವ್ನು ನಿಂತ್ಕೊಂತಾನ. ಅವಾಗ ನೀವು ಪಾಸ್ ಆಗಿ ನೀವು ಹೋಗಿ. ಅವನು ಗೊತ್ತಾಗಬೇಕದು ಏನು ಮಾಡಿಲ್ಲ ಅಂದ್ರೂ ಗೊತ್ತಾಗಬೇಕು. ಲಾಯರ್ ಸರ್ ಬರ್ತಾರೆ. ಗೊತ್ತಾಗಬೇಕು ಅವ್ನಿಗೆ. ಲಾರಿ ಓಡಿಸಿ ಕೈಗಳು ಹೆಂಗಾಗಿದೆ. ಮಾಡೋದು ಸಹಜ ಕಣು, ನಡೆಯೋ ಮನುಜ ಕಣು. ಹೋಗ್ಲಿ, ಏನು ಯಾರ್ಯಾರು ಹೋಗಿ ಗುಂತಾ ಇದೀನಿ ಓಲಿ. ಮಾಡಿಲ್ಲ, ಅದೊಂದು ಮಾಡಿಲ್ಲ. ಬೇಡ, ಅದೊಂದು ಆಗದೆ ಇರ್ಲಿ. ನಿಧಾನ ಕೊಯ್ತಾ ಇದೀನಿ ಅಷ್ಟೇ. ಆಯ್ತು, ನಾನೇನು ಮಾತಾಡಲ್ಲ. ಓನರು ಆಯ್ತು. ಅದು ಬಿಟ್ಟು ವಿನಯ್ ಬ್ರೋ ಹೇಳಿ ಬ್ರೋ, ನೀವ್ ಹೇಳಿ. ಈಗ ಟರ್ನ್ ತೋರಿಸ್ತೀನಿ ನೋಡು, ಅವ್ರು ಟರ್ನಿಂಗ್ ತಗೊಂತಾರೆ ಅಂತ. ಹೋಗಿ ಜೋಶ್ ಪರ್ಸ್ಬಿಡಿ. ಲಾರಿ ಓಡಿಸಿದ ಕೈ ಟರ್ನ್ ಮಾಡತ್ತೆ. ಈಗ ಏನ್ ಗೊತ್ತಾ, ನಾವು ಹಾರ್ಡ್ ಸ್ಟೇರಿಂಗ್ ಎಲ್ಲ ಓಡಿಸಿರ್ತೀವಲ್ಲ, ಸಡನ್ ಆಗಿ ಈ ತರ ಸಾಫ್ಟ್ ಸಿಕ್ಕಿದಾಗ ಅದು ಕಷ್ಟ ಆಗುತ್ತೆ ಸ್ವಲ್ಪ ಅಷ್ಟೇ. ಕಷ್ಟ ಅಂತೇನಿಲ್ಲ, ಇವೆಲ್ಲ ನಮ್ಗೆ ಲೆಕ್ಕ ಇಲ್ಲ ಅಷ್ಟೇ. ನನ್ಗೆ ಗೊತ್ತಾಗ್ಬೇಕು ಯಾವ. ನಾನು ಯಾವ್ದು ರೆಕಾರ್ಡ್ ಮಾಡ್ಬೇಕಿತ್ತು ಗೊತ್ತಾ, ಫ್ರಂಟ್ ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಮುಂದಕ್ಕೆ ರಿವರ್ಸ್ ಅಲ್ವಾ ಅನ್ಬಿಟ್ಟು ಮುಂದೆ ಕಾರ್ ಇತ್ತಲ್ಲ, ನಾವ್ ಹೇಳ್ದೆ ಹೋಗಿದ್ದಿದ್ರೆ
ಸ್ಟಾರ್ಟಿಂಗ್ ಎತ್ತದಾಗ ಆರು ನಡೀರಿ. ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ರಿವರ್ಸ್ ಬೀಳ್ತಲ್ವಾ ಎತ್ಲಾ ಅಂದ್ರಲ್ಲ. ಅದು ಹೇಳ್ಬೇಕು ಅಂದ್ರೆ ನಮಗೂ ಒಂದು ಗೊತ್ತಾಗಲ್ಲ. ಇಂಡಿಕೇಟರ್ ಹಾಕಿ. ಅದೆಲ್ಲ ಹೇಳ್ಕೊಡ್ಬೇಕಾಗಿರೋ ಅದು ಹೇಳ್ಕೊಡ್ಲೇಬೇಕು, ಹೊಸ ಕಾರ್ ಅಲ್ವಾ, ನನಗೂ ಹೇಳದ್ಮೇಲೆ ಗೊತ್ತು. ಬಿಡ್ತಾರೆ. ಅದ್ ಮಿರರ್ ಇಲ್ವಾ, ಅಲ್ಲಿ ನೋಡ್ಕೊಳಲ್ವಾ? ಲಾರಿದು ಸಣ್ಣ ದೊಡ್ಡದಲ್ವಾ ಮಿರರ್? ಹುಡುಗಿ ತಿರ್ಗಿ ನೋಡ್ತದೆ. ನನಗೆ ಕಿರಣ್ ಅವ್ರ ಮೇಲೆ ಭಾರಿ ನಂಬಿಕೆ ಇತ್ತು. ಅದ್ರಲ್ಲೂ ಅವ್ರು ಲಾರಿ ಓಡಿಸಿದ ಕೈ ಅದು ಇದು ಅಂದಾಗ ಒಂಚೂರು ಡೌಟ್ ಬಂತು. ನನಗೇನು ಓಡಿಸ್ತಾರಲ್ಲ ಜಿಮ್ಮಿನ ಓಡಿಸ್ತಾರೆ ಅನ್ಬಿಟ್ಟು ಅನ್ಕೊಂಡೆ. ಯಾವಾಗ ನೀವು ಗಡ್ಡ ಅಂತ ಬರೋಷ್ಟಲ್ಲಿ ಎಷ್ಟು ಸಲ 3 ಸಲ ಆಫ್ ಮಾಡಿದ್ರ? 4 ಸಲ ಆಫ್ ಮಾಡಿದ್ರಿ. 4 ಸಲ ನಿಮ್ಮ ಮುಖ ಇಲ್ಲೊಂದು ಅಲ್ಲ. ಬೇಕಾರೆ ಬೇಕಾರೆ ಕಮ್ಮಿ ಹೇಳಿರ್ಬೋದು, ಜಾಸ್ತಿ ಇನ್ನು ಜಾಸ್ತಿನೇ ಆಗಿರ್ಬೋದು. 4 ಸಲ ಅಂತೂ ಆಗೈತೆ. ಹಿಂಗೆಲ್ಲ ಜೀಪ್ ಮಾಡ್ಬಿಡಕಣ. ಇಲ್ಲ ಕಾರ್ ಕೊಟ್ಬಿಟ್ಟು ಇಲ್ಲ ಆ ತರ ಅಲ್ಲ, ಓಡಿಸ್ತಾರೆ. ಬಟ್ ಆದ್ರೆ ಹೊಸ ಕಾರ್ ಅಲ್ವಾ, ಅಡ್ಜಸ್ಟ್ಮೆಂಟ್. ಟ್ರಿಪ್ ಹೋಯ್ತೀವಲ್ಲ, ಎಕ್ಸ್ಚೇಂಜ್ ಮಾಡ್ಕೊಬಿಡೋಣ ಬ್ರೋ. ಅವ್ರ ಏನಾರು ಮಾಡ್ಕೊಳ್ಳಿ, ನನ್ ಜಿಮ್ಮಿ ಕೊಡಿ, ನನ್ಗೆ ಆಸೆ ಐತೆ ಜಿಮ್ಮಿ ಓಡಿಸ್ಬೇಕು ಅಂತ. ಆಫ್ ರೋಡ್ ಹೋದ್ರೆ ಕೇಳು, ಕೊಡಿ. ನಾರ್ಮಲ್ ಹೋದ್ರೆ ಬೇಡ, ಆಫ್ ರೋಡ್ ಹೋದ್ರೆ ಕೇಳು. ನಾನು XUV ಕೊಡ್ತೀನಿ, ನೀವು ಅದು ಕೊಡಿ. ಕೊಟ್ಟವ್ರೆ ಬದಲು ಸುಮ್ಮನೆ ಎಸ್ಕೊಂಡು ಹೋಗಿದ್ದೀನಿ. ಮೈಲೇಜ್ ಕೊಡಲ್ಲ ಅಷ್ಟೇ. ಎಷ್ಟು? ನೀವು ಓಡಿಸಿ ಒಳಾಗ್ಬಿಡಾಯ್ತು. ಏನು ಯಾಕೆ ಹೇಳಿ ಓಡ್ಸಕೈತಲ್ಲ ನಾನು? ವಿನಯ್ ಅವ್ರ ಸೆಟ್ಟಿಂಗ್ ಅಲ್ಲಿ ಕೂತು ಓಡಿಸ್ತೆ, ಮತ್ತೆ ಎಲ್ಲಿ ಓಡ್ಸಕ್ಕಾಗತ್ತೆ? ನಾನು ವಾಸ್ತು ಪ್ರಕಾರ ಸರಿ ಬರಲ್ಲ ನನ್ಗೆ ಅವ್ರಿಗೆ. ಒಟ್ನಲ್ಲಿ ಇವಾಗ ಸೀಟ್ ಪೊಸಿಷನ್ ಇಂದ ಇಷ್ಟೆಲ್ಲ ಆಯ್ತು ಅಂತ ಹೇಳ್ತೀರಾ? ಎರಡು ಒಟ್ಟಿಗೆ ನಿಲ್ಸ್ಬಿಟ್ಟು ನೋಡೋಣ ರೀ. ನೋಡಿ ಬ್ರೋ, ವಿನಯ್ ಅವ್ರದ್ದು ಒಂದು ಹಾಕ್ಬಿಡ್ಬೇಕಿತ್ತು. ವಿನಯ್ ಅವ್ರದ್ದು ಅಲ್ಲಿ ಊರಲ್ಲಿ ನೋಡಿ ಗೈಸ್, ಕಾಳ ಮತ್ತೆ ನಂದು ಮಾಡಿಫಿಕೇಶನ್ ತಗದ್ಮೇಲೆ ಚೆನ್ನಾಗಿದ್ಯಾ? ಮೊದಲು ಚೆನ್ನಾಗಿತ್ತ? ನಿಮ್ದಾ? ಈಗ ಚೆನ್ನಾಗಿದ್ಯಾ? ಆ ಕಬ್ಬಣ ಎಲ್ಲ ಇತ್ತಲ್ಲ ಮಾಡಿಫಿಕೇಶನ್ಸ್ ಎಲ್ಲ, ಆವಾಗ ಚೆನ್ನಾಗಿತ್ತ? ಎರಡು ಚೆನ್ನಾಗೈತೆ. ನಂಗೆ ಇಷ್ಟ ಬ್ರೋ, ಜಿಮ್ಮಿ ಇಷ್ಟ ಆಗುತ್ತೆ ನನಗೆ. ನೀವು ಚಂದ. ನನಗೆ ಈಗಿರೋ ಚಂದ ಇದೆಲ್ಲ ಮಾಡ್ಕೊ ನೋಡಿ ಎಷ್ಟು ಚೆನ್ನಾಗಿದೆ. ಅದೇ ನೀವು ಚಂದ, ನಿಮ್ ಕಾರ್ ಚಂದ, ನಿಮ್ದು ಅಂದ. ನಾನು ಓಡ್ಸೇ ಇಲ್ಲ ನಿಮ್ ಕಾರ್ನ, ಗೊತ್ತಾ? ಓಡ್ಸೋಣ ಇನ್ನೊಂದಿನ, ಇವಾಗ ಬೇಡ, ಟೈಮ್ ಆಗೋಯ್ತು ಗೈಸ್. ಇವಾಗ ಕಿರಣ್ ಬ್ರೋ ಮತ್ತೆ ವಿನಯ್ ಬ್ರೋಗೆ ಬಾಯ್ ಹೇಳ್ಬಿಟ್ಟು ಬಾಯ್ ಬಾಯ್. ಅದನ್ನ ಹಾಕ್ಸ್ತೀನಿ, ಸುಮ್ಮನಿರಿ. ಎಷ್ಟು ಸಲ ಹೇಳ್ತೀರಿ? ಹೋಗಿ ಬ್ರೋ. ಫೋನ್ ಬಿಟ್ಟಿಲ್ಲ ನಾನು ನೋಡಿ, ಫೋನ್ ತಂದಿದ್ರ ನೀವು? ತಂದಿಲ್ಲ ಅನ್ಕೋತೀನಿ ಅವರು. ಬಾಯ್ ಬ್ರೋ. ಮೈಕ್ ಎತ್ಕೊಂತ ಇದೀಯ ಆಮೇಲೆ ಕೊಡಪ್ಪ. ನೋಡ್ರಿ, ಮರ್ತೀನಿ ಎಷ್ಟೋ ಸಲ. ಪಾಪ ಅವರು ಡಿಲಿವರಿಗೆ ಬಂದಾಗ ಶೂನೇ ಮರ್ತ್ಬಿಟ್ರು. ಮೈಕ್ ಬಿಟ್ಬಿಟ್ರೆ ಈಗ ಮತ್ತೆ ಆಮೇಲೆ ಮರೆಯೋದಾಗ್ಬಿಡುತ್ತೆ, ಬೇಡ. ಓಕೆ, ಮಾಡಿಫಿಕೇಶನ್ ಬಗ್ಗೆ ಏನ್ ಹೇಳ್ತೀರಾ ಬ್ರೋ? ಚೆನ್ನಾಗಿದೆ, ಸಾಕು ಇಷ್ಟೇ ಮಾಡಿಫಿಕೇಶನ್ ಸಾಕು. ಇದಕ್ಕೇನ್ ಮಾಡಿಫಿಕೇಶನ್ ಅಲ್ಲ, ಇದ್ರ ಬಗ್ಗೆ ಸಿಂಪಲ್ ಆಗಿ ಚೆನ್ನಾಗೈತಾನೆ. ಚೆನ್ನಾಗಿದೆ, ಓವರ್ ಆಗೂ ಇಲ್ಲ. ಈಗ ಬಾಯ್ಲಿ ನಾನೇ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಈಗ ನಂದ್ರಲ್ಲೇ ನಾನು ಅಷ್ಟು ಮಾಡಿಫಿಕೇಶನ್ಸ್ ಮಾಡಿಸಿದ್ದೆ ಅಲ್ವಾ, ಎಲ್ಲ ತಗ್ಸ್ಬಿಟ್ಟೆ. ಮೇಲ್ಗಡೆದೆಲ್ಲ ಸೇಲ್ ಮಾಡ್ಬಿಟ್ರಾ ಇಲ್ಲ ಇಟ್ಟಿದ್ದೀರಾ? ಅವನ್ನ ಇಟ್ಟಿದ್ದೀರಾ? ಆಫ್ ರೋಡ್ಗೆ ಹೋದಾಗ ಹಾಕತ್ತೀನಿ ಅಷ್ಟೇ. ಈಗ ನೋಡು, ಸಿಂಪಲ್ ಆಗಿದ್ದಷ್ಟು ಮೈಲೇಜು ಬರುತ್ತಾ, ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಒಂದು ಅಫಿಷಿಯಲ್ ಆಗಿದೆ ಇದು. ನನ್ಗೇನಾಯ್ತು ಗೊತ್ತಾ, ಆ ಸ್ಟಿಕ್ಕರ್ ಹಾಕೊಂಡು ನಾನು ಅಷ್ಟೆಲ್ಲ ಮಾಡಿಫಿಕೇಶನ್ಸ್ ಮಾಡಿಸ್ಕೊಂಡು ನಾನು ಕೋರ್ಟ್ಗೆ ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ. ಹೌದೌದು, ಚೆನ್ನಾಗೂ ಇರಲ್ಲ. ಆಮೇಲೆ ಮೋರ್ ಓವರ್ ಏನು ಗೊತ್ತಾ, ಸಿಟಿನಲ್ಲಿ ನಾವು ಅದೆಲ್ಲ ಅದು ಆಫ್ ರೋಡ್ಗೆ ಅಷ್ಟೇ, ರೋಡ್ಗಲ್ಲ. ಸೊ ಹಂಗಾಗಿ ತೆಗ್ಸಿಟ್ಬಿಟ್ಟೆ. ನೀನು ಅಷ್ಟೇ, ಏನು ಹಾಕ್ಸ್ಬಿಡ, ಹಿಂಗೆ ಇರಲಿ. ನೋಡು, ಅದೇ ಆ ಕಪ್ಪಿದೆಯಲ್ಲ, ಅಲ್ಲೊಂದು ಗಣಪತಿ ನಿಂದೊಂದು ಹಾಕ್ಸು. ಇಲ್ಲ, ತಗೊಂಡಿದ್ದೀನಿ, ಹಾಕ್ಸ್ಬೇಕು. ಸಿಂಪಲ್ ಆಗಿ ಏನು ಬರ್ಸ್ಬಿಡ. ಕಾರ್ ನಿನ್ಗೆ ಎಷ್ಟು ನೋಡೋಕ್ಕೆ ಇದಾಗಿರುತ್ತೋ ಅಷ್ಟು ಅಫಿಷಿಯಲ್ ಆಗಿರುತ್ತೆ, ಇಲ್ಲಾಂದ್ರೆ ಅಜೀಬ್ ಆಗ್ಬಿಡುತ್ತೆ. ಸಾಕು. ಏನ್ರ ಏನೇನ್ ಗೈಸ್, ಮನೆ ಹತ್ರ ಗಾಡಿ ಪಾರ್ಕ್ ಮಾಡಿದೆ. ಇವಾಗ ಮನೆ ಹೋಗ್ತೀನಿ. ಭೀಮಾ ನೋಡಿ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ ನನಗೆ. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ